ನೋಡಿ ಈಗ ಸಾಂಗ್ ವರ್ಕ್ ಆಯ್ತಾಯ್ತಲ್ವಾ, ಪ್ಲೇ ಆಯ್ತಾಯ್ತು ಸಾಂಗು. ಫಸ್ಟ್ ಸೆಂಟರ್ ಬಟನ್ ಹೊಡಿತೀರಾ, ಇಲ್ಲಿ ಬೇಸ್ ಬರ್ತದೆ, ಬೇಸ್ ಕೊಡ್ಲಿಕ್ಕಿರೋದು ಇದು. ಇದು ಬೇಸ್ ಕಮ್ಮಿ ಮಾಡೋಕ್ಕಿರೋದು ಆಯ್ತಾ. ಇವಾಗ ಅಲ್ಲಿ ಸಬ್ ಇಲ್ಲಲ್ಲ, ಈಗ ತೊಂದರೆ ಇಲ್ಲ. ಬೇಸ್ ಹಿಂಗೆ, ಇದು ಬೇಸ್ ಫಸ್ಟ್, ನೆಕ್ಸ್ಟ್ ಟ್ರಿಬಲ್. ಇದು ಚಿಮ್ಮಿಂಗ್ ಇದೆ ಅಲ್ವಾ, ಅದು ಇದು ಈ ಕಡೆ ರೈಟ್ ಸೈಡಿಗೆ ಮೂವ್ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಅದು ಇದು ಕಮ್ಮಿ ಮಾಡಿದ್ರೆ ಕಮ್ಮಿ ಆಗುತ್ತೆ. ಇದು ಬ್ಯಾಲೆನ್ಸ್, ಲೆಫ್ಟ್ ಸೈಡ್ ರೈಟ್ ಸೈಡ್ ಎರಡು ಸ್ಪೀಕರ್ ಇದಲ್ಲ ಅಲ್ಲಿ, ಒಂದು ಲೆಫ್ಟ್ ಸೈಡ್ಗೆ ಬ್ಯಾಲೆನ್ಸ್ ಆಗುತ್ತೆ, ಇಲ್ಲಾಂದ್ರೆ ರೈಟ್ ಸೈಡ್ಗೆ ಬ್ಯಾಲೆನ್ಸ್ ಆಗುತ್ತೆ. ಈಗ ಎರಡಕ್ಕೂ ಕಲೆಕ್ಷನ್ ಕರೆಕ್ಟಾಗಿ ಇಟ್ಟಿದ್ಯಾ ಅಲ್ಲಿ? ಅದು 0 ಮಾಡಿದ್ರೆ ಬ್ಯಾಲೆನ್ಸ್ ಆಗುತ್ತೆ. ಇದು ಫೇಡರ್, ಇದು ಫ್ರಂಟ್ ದ ಬ್ಯಾಕ್ ದ ಅಂತ ನೋಡಿ. ಇದು ಎಫ್ ಅಂತ ಇರೋದು ಫ್ರಂಟ್, ಇದು ಆರ್ ಅಂತ ಇರೋದು ರೇರ್ ಅಂತ ಅನ್ನೋದು ಅದು ಬ್ಯಾಕ್. ಈಗ ನಾನು ಬೆಳಿಗ್ಗೆ ಸ್ಪೀಕರ್ ಕೂರ್ಸಿದ್ದೀನಿ ನೋಡು, ಲೌಡ್ ಆನ್. ಅದ್ರದ್ದು ಒಂದ್ರದ್ದು ಸಿಂಗಲ್ ನ ತೆಗೆದು ಕೂರ್ಸಿದ್ದೀನಿ. ಈಕ್ವಲೈಸರ್ ಅರ್ಥ ಆಯ್ತಾ ನಿಮಗೆ? ಎಂತ ಹೇಳಿ? ಒಂದ್ರದ್ದು ಈ ಕನೆಕ್ಷನ್ ಉಂಟು ನೋಡಿ, ಲೆಫ್ಟ್ ಸೈಡ್ ಸ್ಪೀಕರ್ದು, ಅದರದ್ದೇ ಕನೆಕ್ಷನ್ ಕೊಟ್ಬಿಟ್ಟಿದ್ದೀನಿ ಇದಕ್ಕೆ. ಈಗ ಅದ್ರದ್ದು ಬರ್ತಾ ಇತ್ತಿಲ್ಲ, ಅಲ್ಲೇ ಅಡ್ಜಸ್ಟ್ಮೆಂಟ್ ಏನೋ ತಪ್ಪೋಗ್ಬೇಕಾ? 2 ವೈರ್ ಕೊಟ್ಟಿರ್ತಾರಲ್ಲ ಆಚೆ ಈಚೆ, ಅದ್ರಲ್ಲಿ ಬರ್ತಾ ಇಲ್ಲ. ಈಗ ಬರ್ಬೋದೇ ನಾನು ಮಾಡಿದ್ಮೇಲೆ? ಬ್ಯಾಲೆನ್ಸು, ಫೇಡರು, ಲೌಡು. ಇದು ಆಫ್ ಮಾಡಿದ್ರೆ ಸೌಂಡ್ ಕಮ್ಮಿ ಆಗುತ್ತೆ, ಲೌಡ್ ಆನ್ ಮಾಡಿದ್ರೆ ಸೌಂಡ್ ಮಾಮೂಲಿ ಇರುತ್ತೆ. ನೆಕ್ಸ್ಟ್ ಇದು ಈಕ್ವಲೈಸರು, ರಾಕ್, ಪಾಪ್, ಕ್ಲಾಸಿಕ್, ಜಾಝ್. ಈಕ್ವಲೈಸರ್ ಆಫ್, ಫ್ಲ್ಯಾಟ್, ರಾಕ್. ನೀವು ವಾಲ್ಯೂಮ್ ಕಮ್ಮಿ ಇಟ್ಬಿಟ್ಟು ಕೇಳಿದ್ರೆ ಬೇಸ್ ಕರೆಕ್ಟಾಗಿ ಬರುತ್ತೆ ನಿಮಗೆ. ಅಷ್ಟೇ. ಇದು ಯಾವುದಿದು ಡಿ ಟ್ರಕ್.